ಯೋಚಿಸಿ ತಲೆ ತಗ್ಗಿಸಿದವ. ಈಗ ನಾನು ಏನು ಮಾಡಬೇಕು ಅಂತೀರಾ ಮಾವ? ಚಿಕ್ಕಮ್ಮ, ಅಮಿತ್ ಬುದ್ಧಿ ಗೊತ್ತಿದ್ದು ನಾನು ಅಪ್ಪ ಅಂಬಿಕಾಗೆ ನೋವು ಕೊಡೋದಿಲ್ಲ. ಅವರು ನನ್ನ ಜವಾಬ್ದಾರಿ ಎಂದ. ಅವರಿಬ್ಬರದ್ದೇ ಹೆಚ್ಚು ಯೋಚನೆ ಇವನಿಗೆ. ಎಲ್ಲರೂ ನಿನ್ನ ಜವಾಬ್ದಾರಿ ಸಿದ್ದು, ನಾನು ಒಪ್ಕೋತೀನಿ. ಆದರೆ ಯಾವಾಗಲೂ ಹೀಗೆ ಅವರು ಅನ್ನೋದನ್ನೆಲ್ಲ ಸಹಿಸ್ಕೊಂಡು ಹೋಗಬೇಡ. ಇನ್ಮೇಲಾದರೂ ನೀನು ಅಧಿಕಾರ ತಗೋ. ನಿನ್ನ ಚಿಕ್ಕಮ್ಮನಿಗೆ ಅಮಿತ್ಗೆ ಕೊನೆ ಬಾರಿ ಅಂತ ತಿಳಿಸಿ ಹೇಳು. ಹೇಗಿದ್ದರೂ ಈಗ ಅವರಿಗೆ ನಿನ್ನ ಅವಶ್ಯಕತೆ ಇದೆ. ಈ ಅವಕಾಶ ಉಪಯೋಗಿಸ್ಕೊಂಡು ಅವರಿಗೆ ಬುದ್ಧಿ ಹೇಳು. ನೀನು ಹೇಳಿದಾಗೆ ಕೇಳ್ತೀನಿ ಅನ್ನೋದಾದರೆ ಅಮಿತ್ನ ಹೊರಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳು. ಅವನು ಹೊರಗೆ ಬರೋ ವ್ಯವಸ್ಥೆ ನಾನು ಮಾಡ್ತೀನಿ. ಹೇಳಬೇಕಂದ್ರೆ ಅವನು ಮಾಡಿರೋ ತಪ್ಪಿಗೆ ನಾವು ಸಾಥ್ ಕೊಡಬಾರ್ದು. ಆದರೆ ಅವನು ತಿದ್ಕೊಂಡು ಜೀವನ ಮಾಡೋದಾದರೆ ನಾನು ಏನಾದರೂ ದಾರಿ ಮಾಡ್ತೀನಿ. ಇದನ್ನು ನೀನು ಯೋಚನೆ ಮಾಡಿ ನಿರ್ಧಾರ ಮಾಡು. ನೀನು ಮಾಡೋ ಈ ಸಹಾಯ ಅವರನ್ನು ಪೂರ್ತಿ ಬದಲಾಯಿಸಬೇಕು. ನೀನು ತಗೊಂಡಿರೋ ಮನೆಗೆ ಎಲ್ಲರೂ ಬಂದು ನೀನು ಹೇಳ್ದಾಗೆ ಕೇಳಿಕೊಂಡು ನೆಮ್ಮದಿಯ ಜೀವನ ಮಾಡಬೇಕು. ವಾಸುಗೆ ವಯಸ್ಸಾಯಿತು, ಇನ್ನೂ ಎಷ್ಟು ಅಂತ ದುಡಿಬೇಕು ಅವನು. ಇದನ್ನೆಲ್ಲ ನಿನ್ನ ಚಿಕ್ಕಮ್ಮನ ಜೊತೆ ಕುತ್ಕೊಂಡು ಮಾತಾಡಿಸಿದ್ದು. ಎಷ್ಟು ದಿನ ಅಂತ ಇದನ್ನೆಲ್ಲ ನೋಡಿಕೊಂಡು ಸುಮ್ಮನಿರ್ತೀಯ ನೀನು ಎಂದವರು ಎಲ್ಲವನ್ನು ಬಿಡಿಸಿ ತಿಳಿಸಿ ಹೇಳಿದರವನಿಗೆ. ಎಲ್ಲವೂ ಅವನ ಮನಕ್ಕಿಳಿದಿತ್ತು. ಹೌದು ಸಿದ್ದು, ನಮಗೆ ನೀನೇ ಮಗ, ನೀನೇ ಅಳಿಯ. ನಿನ್ನ ಖುಷಿನೇ ಅಲ್ವಾ ನಾವು ಬಯಸೋದು. ಎಲ್ಲರನ್ನೂ ಸರಿ ಮಾಡಿ ನಿನ್ನ ದಾರಿಗೆ ತರೋದು ನಿನ್ನ ಕೈಯಲ್ಲೇ ಇದೆ ಎಂದರು ಭಾಗ್ಯ. ಗಂಡ ಹೆಂಡತಿಯ ನಡುವಿನ ಮನಸ್ತಾಪಕ್ಕೆ ಅವರು ತಲೆ ಹಾಕಲಿಲ್ಲ ಸದ್ಯಕ್ಕೆ.